ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಮಾಡ್ತಿರೋದು ಈ ಬ್ಲಾಗ್ ನಲ್ಲಿ ನಾವು ಮಾತಾಡೋದು ನಮ್ಮ ಬೈಕಿನ ಓನರ್ಶಿಪ್ ರಿವ್ಯೂ ಅನ್ನು. ಇವತ್ತು ಯಾವುದೇ ಪ್ಲೇಸ್ ನ ಬ್ಲಾಗ್ ಮಾಡ್ತಿಲ್ಲ, ನಾವು ನಮ್ಮ ಬೈಕ್ ನ ಓನರ್ಶಿಪ್ ರಿವ್ಯೂ ಮಾಡ್ತಿರೋದು. ಈ ಬೈಕ್ ಬಂದ್ಬಿಟ್ಟು 2025ರಲ್ಲಿ ರಾಯಲ್ ಎನ್ಫೀಲ್ಡ್ ಹೊಸದಾಗಿ ಲಾಂಚ್ ಮಾಡಿರತಕ್ಕಂತ ಸ್ಕ್ರಾಮ್ 440 ಇದಾಗಿದ್ದು. ಇದಕ್ಕಿಂತ ಒಂದು ಹಳೆ ವರ್ಷನ್ ಇತ್ತು, ಅದು 411 ಅಂತ. ಅದನ್ನ ಡಿಸ್ಕಂಟಿನ್ಯೂ ಮಾಡಿ ಇದನ್ನ ಹೊಸದಾಗಿ ಲಾಂಚ್ ಮಾಡಿದ್ರು. ಇದು 2025 ಜುಲೈನಲ್ಲಿ ಮಾಡಿದ್ರು. ಸೊ ಅದು ಆದ್ಮೇಲೆ ನಾವು ಈ ಬೈಕ್ ತಗೊಂಡು ಆಲ್ರೆಡಿ 3-4 ಮಂತ್ಸ್ ಆಯ್ತು. 4,000 ಕಿಲೋಮೀಟರ್ ಕೂಡ ನಡೆಸಾಗಿದೆ. ಇದ್ರ ಬಗ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಇದೆ ನಾನು ನಿಮ್ಗೆ ಇವತ್ತು ಶೇರ್ ಮಾಡ್ತೀನಿ. ಸೊ ನೋಡೋಣ ಬನ್ನಿ. ಸೊ ಫಸ್ಟ್ಗೆ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಇದು ರಾಯಲ್ ಎನ್ಫೀಲ್ಡ್ ನ ಸ್ಕ್ರಾಮ್ 440. ಇದ್ರ ಡಿಸೈನ್ ಬಂದ್ಬಿಟ್ಟು ಇರೋ LED ಹೆಡ್ಲೈಟ್, ಆಮೇಲೆ ಸೇಮ್ ಹಿಮಾಲಯನ್ ತರ ಇರುವಂತ ಟ್ಯಾಂಕ್ ಕೂಡ ಇದೆ. 15 ಲೀಟರ್ ಟ್ಯಾಂಕ್ ಕೂಡ ಹೌದು. ಸೊ ಅದು ಆದ್ಮೇಲೆ ನಿಮ್ಗೆ ಫ್ರಂಟ್ ವೀಲ್ ಬಂದ್ಬಿಟ್ಟು 19 ಇಂಚ್ ಅಲಾಯ್ ವೀಲ್, ಹಾಗೆ ರೇರ್ ವೀಲ್ ಬಂದ್ಬಿಟ್ಟು 17 ಇಂಚ್, ಇದು ಕೂಡ ಅಲಾಯ್ ಇದಾಗಿದ್ದು. ಸೊ ಇದರ ಎಂಜಿನ್ ನೋಡೋದಾದ್ರೆ 443 ಕೆಪಾಸಿಟಿ ಇರುವ ಈ ಎಂಜಿನ್ 25.4 BHP ಜೊತೆಗೆ 34 ನ್ಯೂಟನ್ ಮೀಟರ್ ಟಾರ್ಕ್ ಕೂಡ ಇದಾಗಿದ್ದು. ಇವನ್ ನೀವು ಸಿಟಿನಲ್ಲಿ ಕೂಡ ಜಾಸ್ತಿ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಆಗಲ್ಲ. ಸೊ ನೀವು ಆರಾಮಾಗಿ ಸಿಟಿನಲ್ಲಿ ಈ ಬೈಕ್ ಅನ್ನ ಓಡಿಸಬಹುದು. ಜೊತೆಗೆ ಇದರಲ್ಲಿರುವುದು ಫ್ರಂಟ್ ಟೆಲಿಸ್ಕೋಪ್ ಜೊತೆಗೆ ಬ್ಯಾಕ್ ಸೈಡ್ ಮೋನೋಸಾಕ್ಸ್ ಸಸ್ಪೆನ್ಷನ್ ಕೂಡ ಇದರಲ್ಲಿ ಇದ್ದು. ಈ ಬೈಕ್ ನ ಡ್ಯೂಯಲ್ ಚಾನೆಲ್ ABS ಕೂಡ ಸಿಗುತ್ತೆ. ಜೊತೆಗೆ ಇದು ಸ್ವಿಚಬಲ್ ABS ಕೂಡ. ಈ ಬಟನ್ ಬಂದ್ಬಿಟ್ಟು ನೀವು ಯಾವಾಗ ಬೇಕು ಸಿಟಿ ರೈಡ್ ಮಾಡ್ತಿದ್ರೆ ನೀವು ABS ಆನ್ ಮಾಡ್ಕೊಂಡು ಆಫ್ ರೋಡ್ ಮಾಡೋದಿದ್ರೆ ಇದರಿಂದ ಈ ಬಟನ್ ಇಂದ ABS ಕೂಡ ಆಫ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ತಿರೋದು ನೀವು, ಇದು ಟ್ರಿಪ್ಪರ್ ಮೀಟರ್ ಬಂದ್ಬಿಟ್ಟು ಸೊ ಟ್ರಿಪ್ ಚೇಂಜ್ ಮಾಡಕ್ಕೆ. ಆಮೇಲೆ ಸ್ಟಾರ್ಟ್ ಬಟನ್ ಬಂದ್ಬಿಟ್ಟು ಇದ್ರದ್ದು ಹೀಗಿದೆ. ಇದು ಮಸ್ತ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ರೌಂಡ್ ಕೊಟ್ರೆ ಅಷ್ಟೆಲ್ಲ ನಂಗೆ ಇಷ್ಟ ಆಗಲ್ಲ ಸ್ಪೆಷಲಿ. ಸೊ ದಿಸ್ ಒನ್ ಈಸ್ ಗುಡ್. ಆಮೇಲೆ ನಿಮಗೆ ಈ ಟ್ರಿಪ್ಪರ್ ಹೀಗಿದೆ, ನ್ಯಾವಿಗೇಷನ್, ಆಮೇಲೆ ನಿಮಗೆ ಗೇರ್ ಶಿಫ್ಟಿಂಗು ಇದೆ, ABS ಕೂಡ ಇದೆ, ಫ್ಯೂಯಲ್ ಗೇಜ್ ಇದೆ. ಜೊತೆಗೆ ನಿಮಗೆ ಟೈಮರ್ ಕೂಡ ಇಲ್ಲಿ ನೋಡಕ್ ಸಿಗುತ್ತೆ. ಸೊ ಇವಾಗ ನಾನು ಗಾಡಿ ಸೌಂಡ್ ನ ನಿಮ್ಗೆ ಕೇಳಿಸ್ತೀನಿ ಹೇಗಿದೆ ಅಂತ ನೋಡಿ. ಏನ್ ಹಿಮಾಲಯನ್ 411 ಇತ್ತು ಮೊದ್ಲೇದು, ಅದೇನ್ ಇವಾಗ ಡಿಸ್ಕಂಟಿನ್ಯೂ ಮಾಡಿ ಹೊಸದಾಗಿ ಹಿಮಾಲಯನ್ ತಂದ್ರೆ ಸೇಮ್ ಹಾಗೆ ಇದೆ. ಫ್ರಂಟ್ ಅಷ್ಟು ಮಾತ್ರ ಚೇಂಜ್. ಮತ್ತೆ ಈ ರಾಯಲ್ ಎನ್ಫೀಲ್ಡ್ ಬ್ಯಾಚ್ ನಿಮ್ಗೆ ಇಲ್ಲಿ ನೋಡಕ್ ಸಿಗುತ್ತೆ. ಜೊತೆಗೆ ಇದು ಹಿಮಾಲಯನ್ ವರ್ಷನ್ ಅಲ್ಲಿ ಇಲ್ಲ, ಬಟ್ ಇದ್ರಲ್ಲಿ ನೋಡಕ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಜೊತೆ ನೀವೇನಾದ್ರೂ ಸಿಟಿ ರೈಡ್ ಮಾಡೋರು ಇದ್ರಿ, ಪಾರ್ಷಲಿ ಏನಾದ್ರೂ ಅಡ್ವೆಂಚರ್ ನೋಡ್ತಿದ್ರೆ ಈ ಬೈಕ್ ನಿಮ್ಗೋಸ್ಕರ ಹೇಳಿ ಮಾಡಿಸಿದ್ದು. ಜೊತೆಗೆ ಈ ಬೈಕ್ ಆಬ್ವಿಯಸ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಹಾಗಿದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಪುಣೆನಲ್ಲಿ ಸದ್ಯಕ್ಕೆ 3,07,000, ನಾವು ತಗೊಂಡಾಗ 2,75,000 ಇತ್ತು. ಸೊ GST ಇವಾಗಿರೋದು 40%, ಅದಕ್ಕೋಸ್ಕರ ಈ ಬೈಕ್ ನ ರೇಟ್ ಹೈಕ್ ಆಗಿದೆ. ಅದಕ್ಕೆ 3 ಲಕ್ಷ ಕೊಡೋದಾದ್ರೆ ನನಗನ್ಸಿದ ಹಾಗೆ ಸ್ವಲ್ಪ ಜಾಸ್ತಿನೇ ಅನ್ಬೋದು. ನನ್ನ ಹೈಟ್ ಬಂದ್ಬಿಟ್ಟು 5.8. ನಂಗೆ ಪ್ರಾಪರ್ ಆಗಿ ಸಿಟ್ಟಿಂಗ್ ಪೊಸಿಷನ್ ಕೂಡ ಕರೆಕ್ಟ್ ಆಗುತ್ತೆ. ಜೊತೆಗೆ ನೀವು ಈ ಹ್ಯಾಂಡಲ್ ಬಾರ್ ಇದೆಯಲ್ಲ, ಈ ಹ್ಯಾಂಡಲ್ ಬಾರ್ ಅಪ್ರೈಟ್ ಹ್ಯಾಂಡಲ್ ಬಾರ್, ಸೊ ಕೂತು ನೀವು ನೋಡಿದಾಗ ವೈಡ್ ಹ್ಯಾಂಡಲ್ ಬಾರ್, ಕಂಫರ್ಟಬಲ್ ಆಗಿದೆ ರೈಡಿಂಗ್, ಅಡ್ವೆಂಚರ್ ಕೂಡ ಇದಾಗಿದ್ದು. ಈ ಬೈಕ್ ನಡ್ಸೋಕೆ ತುಂಬಾನೇ ಇಂಟ್ರೆಸ್ಟ್ ಕೂಡ ಬರುತ್ತೆ. ಬಿಟ್ಟು ಪಾರ್ಷಲಿ ಅಡ್ವೆಂಚರ್ ಕೂಡ ಹೌದು. ನೀವೇನಾದ್ರೂ ವೀಕೆಂಡ್ ಅಲ್ಲಿ ಹೊರಗಡೆ ಹೋಗ್ತಿದ್ರೆ ಈ ಬೈಕ್ ನಿಮ್ಗೋಸ್ಕರ ಅಂತಾನೆ ಹೇಳ್ಬೋದು. ಬಟ್ ಇನ್ನೊಂದು ನೋಡಿದ್ರೆ ಈ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಸೇಮ್ ಪ್ರೈಸ್ ಬಂದ್ಬಿಟ್ಟು ಟ್ರಯಾಂಪ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಬಟ್ ಅದ್ರದ್ದು ಮತ್ತೆ ಇದ್ರದ್ದು ಫ್ಯೂಯಲ್ ಕನ್ಸಂಪ್ಷನ್ ನೋಡಿದ್ರೆ ಟ್ರಯಾಂಪ್ ಜಾಸ್ತಿ ಆಗುತ್ತೆ. ಕಂಪ್ಯಾರಿಸನ್ ಮಾಡಿದಾಗ ಟ್ರಯಾಂಪ್ ಕಿನ್ನ ಈ ಬೈಕ್ ಒಳ್ಳೇದಂತ ನನಗನ್ಸುತ್ತೆ. ಜೊತೆಗೆ ಇದು ಸರ್ವಿಸಿಂಗ್ ಆಗ್ಲಿ, ಆಮೇಲೆ ನಿಮ್ಗೆ
ಬೇರೆ ಪಾರ್ಟ್ಸ್ ಅವೈಲಬಿಲಿಟಿ ಆಗ್ಲಿ ಅದ್ರೆಲ್ಲ ಕಂಪೇರ್ ಮಾಡಿದ್ರೆ ಈ ಬೈಕ್ ಸೂಪರ್ ಅಂತಾನೆ ಹೇಳ್ಬೋದು. ಜೊತೆಗೆ ಇದರದ್ದು ಮೈಲೇಜ್ ಬಂದ್ಬಿಟ್ಟು ನಾನ್ ನೋಡಿದ ಹಾಗೆ ನಾನು ಯೂಸ್ ಮಾಡಿದ ಹಾಗೆ ಇಷ್ಟು ದಿವಸದಲ್ಲಿ ಅರೌಂಡ್ 30 ಕಿಲೋಮೀಟರ್ ಪರ್ ಲೀಟರ್ ಅಂತ ಆಲ್ಮೋಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ನೀವೇನಾದ್ರೂ ಹೈವೇ ರೈಡ್ ಮಾಡ್ತಿದ್ರೆ 35 ಮಿನಿಮಮ್ ಏನಿಲ್ಲ ಅಂದ್ರೂ 35 ಕಿಲೋಮೀಟರ್ ಪರ್ ಅವರ್ ಅವರೇಜ್ ಆರಾಮಾಗಿ ಸಿಗುತ್ತೆ. ನಿಮ್ಗೆ ಯಾವುದೇ ತೊಂದರೆ ಇಲ್ಲದೇನೆ ನೀವು ಈ ಬೈಕ್ ಅನ್ನ ಯೂಸ್ ಮಾಡಬಹುದಾಗಿದ್ದು. ಈ ಬೈಕ್ ನ ಪ್ಲಸ್ ಪಾಯಿಂಟ್ ಅಂದ್ರೆ ತುಂಬಾ ಕಂಫರ್ಟ್ ಫೀಲ್ ಕೂಡ ಇದರಲ್ಲಿ ಸಿಗುತ್ತೆ. ಆಮೇಲೆ ಅದರ ಜೊತೆಗೆ ವೈಡ್ ಹ್ಯಾಂಡಲ್ ಬಾರ್ ಕೂಡ ಇದರಲ್ಲಿದೆ. ಮತ್ತೆ ಜೊತೆಗೆ ಸಾಫ್ಟ್ ಸಸ್ಪೆನ್ಷನ್ ಕೂಡ ಇದರಲ್ಲಿದೆ. ಜೊತೆಗೆ ನಿಮ್ಗೆ ಲಾಂಗ್ ರೈಡ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಏನಾದರೂ ಕೆಟ್ಟ ರಸ್ತೆ ಗುಂಡೆಗಳಲ್ಲಿ ಇವೆಲ್ಲ ಇದ್ರೆ ಎಲ್ಲವನ್ನು ಸಸ್ಪೆನ್ಷನ್ ಚೆನ್ನಾಗಿ ಕಂಫರ್ಟ್ ಆಗಿ ಫೀಲ್ ಆಗುತ್ತೆ. ಆಮೇಲೆ ಆಫ್ ರೋಡಿಗೆ ಇದು ಹಾರ್ಡ್ ಕೋರ್ ಬೈಕ್ ಅಲ್ಲ, ಯಾಕಂದ್ರೆ ಲೈಟ್ ಆಫ್ ರೋಡ್ ಇದರಿಂದ ಮಾಡ್ಬೋದು. ಜೊತೆಗೆ ಸೊ ಇದರಲ್ಲಿ ಪ್ರಾಬ್ಲಮ್ ಏನಂತ ನೋಡೋದಾದ್ರೆ ಮೊದಲನೇದು ಬಂದ್ಬಿಟ್ಟು ಇದರ ವೇಟ್ 196 kg ಇದೆ. ಟ್ರಾಫಿಕ್ ನಲ್ಲಿ ಸ್ವಲ್ಪ ಹೆವಿ ಅನಿಸುತ್ತೆ. ಜೊತೆಗೆ ಎರಡನೇದು ಏನಂದ್ರೆ ಹೈ ಸ್ಪೀಡ್ ಎಂಜಿನ್ ರಿಫೈನ್ಮೆಂಟ್ ಅಷ್ಟೊಂದು ಇಂಪ್ರೂವ್ ಏನ್ ಇಲ್ಲ, ಬಟ್ ಓಕೆ ಅನ್ನೋ ತರ ಇದೆ. ಜೊತೆಗೆ ಮೂರನೇದಾಗಿ ಇದರ ಇಂಡಿಕೇಟರ್ಸ್ ಏನಿದೆ ಹ್ಯಾಲೋಜನ್ ಇದೆ, LED ಇಲ್ಲ. ಸೊ ಅದು ಬಿಟ್ರೆ ಈ ಬೈಕ್ ಸೂಪರ್ ಅಂತಾನೆ ಹೇಳ್ಬೋದು. ಏನಾದ್ರೂ ನೀವು ಯಾಕೆ ಈ ಬೈಕ್ನ ಪರ್ಚೇಸ್ ಮಾಡಬೇಕು ಅಂದರೆ ಮೇನ್ ಇದಾಗಿದ್ದು ರಾಯಲ್ ಎನ್ಫೀಲ್ಡ್ದು. ಜೊತೆಗೆ ನಿಮಗೆ ಡೈಲಿ ರೈಡ್ಗೆ ಪ್ಲಸ್ ವೀಕೆಂಡ್ ಅಡ್ವೆಂಚರ್ಗೆ ಇದು ಮಾಡಿಸಿದ ಬೈಕು. ಅದು ಆದಮೇಲೆ ಇದರಲ್ಲಿರುವ ಕಂಫರ್ಟ್ ಮತ್ತು ರೋಡ್ ಪ್ರೆಸೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇವತ್ತಿನ ಈ ಬೈಕ್ ನ ರಿವ್ಯೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ ಜೊತೆ ಯಾರಾದ್ರೂ ಬೈಕ್ ತಗೊಳ್ಳೋರು ಇದ್ರೆ ಅವ್ರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಬಾಯ್.